ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ತ್ರಿಲೋಕ್ ಸಂಚಾರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಫೈನ್. ಸೊ ಸ್ನೇಹಿತರೆ, ಲಾಸ್ಟ್ ವಿಡಿಯೋನಲ್ಲಿ ನೀವು ಇದು Insta360 ಅನ್ಬಾಕ್ಸಿಂಗ್ ಮಾಡಿದ್ದನ್ನು ನೋಡಿದ್ರಿ. ಸೊ ಈ ವಿಡಿಯೋನಲ್ಲಿ DJI RS5 ಕಾಂಬೋ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಬನ್ನಿ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ. ಓಕೆ ಸ್ನೇಹಿತರೆ, ಸೊ ಇದು ಅನ್ಬಾಕ್ಸ್ ಮಾಡೋಣ. DJI RS5 ಮುಂದೆ ನೋಡ್ಬೋದು DJI RS5 ಕಾಂಬೋ ಅಂತ. ಸೊ ಇಮೇಜ್ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ಬಂದಾಗ ಇದರಲ್ಲಿ ಏನೇನ್ ಬರುತ್ತೆ ಅಂತ ನೀವು ಬೇಕಂದ್ರೆ ಪಾಸ್ ಮಾಡ್ಕೊಂಡು ನೋಡ್ಬೋದು ಏನೇನ್ ಬರುತ್ತೆ ಅಂತ. ಅಗೇನ್ ಇಲ್ಲಿ ಇಮೇಜ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ. ಈ ಕಡೆ DJI Ronin ಅಂತ, RS ಅಂತಂದ್ರೆ DJI Ronin S ಅಂತ. ಸೊ ಇದು 5th ವರ್ಷನ್, DJI RS5 ಅಂದರೆ 5th ವರ್ಷನ್ ಅಂತ. ಸೊ ಇದರಲ್ಲಿ ಸುಮಾರು ಸ್ಪೆಷಾಲಿಟಿ ಇದೆ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಫಸ್ಟ್ ಥಿಂಗ್ ಫಸ್ಟ್, ಸೇಫ್ಟಿ ಫಸ್ಟ್. ಕಟ್ಟರು ನೈಫು ಯೂಸ್ ಮಾಡಬೇಕಾದ್ರೆ ಸೇಫ್ಟಿ ಯೂಸ್ ಮಾಡಿ. ಅಗೇನ್ ಡಿಸ್ಕ್ಲೇಮರ್, ಇದನ್ನು ನಾನು ಶಾಪಲ್ಲಿ ಚೆಕ್ ಮಾಡ್ಬೇಕಂದ್ರೆ ಆಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೆ. ಸೊ ಇವಾಗ ನಿಮ್ಮ ಮುಂದೆ ತೋರಿಸೋದಕ್ಕೆ ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ಜಸ್ಟ್ ಮೇಲ್ಗಡೆ ಒಂದು ಫ್ಲಾಪ್ ಇದೆ. ಸೊ ಫ್ಲಾಪ್ ನ ಓಪನ್ ಮಾಡಿದ್ರೆ ಜೈ ಬಜರಂಗಬಲಿ. ಬಾಕ್ಸ್ ಅಲ್ಲಿ ಇನ್ನೇನಿಲ್ಲ. ಸೊ ಬಾಕ್ಸ್ ನ ಸೈಡ್ ಗಿಡನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗೋದು ಒಂದು ಕ್ಯಾರಿ ಕೇಸ್ ಬರುತ್ತೆ ಅಂತ. ಸೊ ಇದನ್ನು ತೆಗಿಯೋಣ. ಸೊ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಶಾಪ್ ಅಲ್ಲೇ ಅನ್ಬಾಕ್ಸಿಂಗ್ ಮಾಡಿದ್ದೆ. ಸೊ ಇವಾಗ ಅದನ್ನ ಬಟ್ ರೆಸ್ಟ್ ಅಶೋರ್ಡ್ ನಿಮ್ಗೆ ಯಾವ ರೀತಿ ಕಂಪನಿಯಿಂದ ಬರುತ್ತೋ ಅದೇ ರೀತಿ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ DJI Ronin ಅಂತ ನಿಮಗೆ ರೈಸ್ಡ್ ಫೀಲ್ ಇರೋಂಥದ್ದು ಕೊಟ್ಟಿದ್ದಾರೆ. ಸೊ ಅಗೇನ್ ದಿಸ್ ಇಸ್ ಸೆಮಿ ಹಾರ್ಡ್ ಸೆಮಿ ಸಾಫ್ಟ್ ಬಾಕ್ಸು. ಸೊ ಬನ್ನಿ. ಸೊ ಇಲ್ಲಿ ಹ್ಯಾಂಡ್ಲ್ ಇದೆ, ಫುಲ್ ಜಿಪ್ಪರ್ ಇದೆ. ಓಕೆ, ಓಪನ್ ಮಾಡೋಣ. ಫಸ್ಟ್ ಓಪನ್ ಮಾಡಿದ ತಕ್ಷಣನೇ ನಿಮಗೆ 3 ಕಂಪಾರ್ಟ್ಮೆಂಟ್ ಸಿಗುತ್ತೆ. ಸೊ ಫಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಏನೇನಿದೆ ನೋಡೋಣ. ಫೋಮು ಸೈಡ್ಗೆ ಇಡೋಣ. ಫಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಫಸ್ಟ್ ಬ್ಯಾಟ್ರಿ. ನಿಮಗೆ ದಿಸ್ ಇಸ್, ಇದು ಬ್ಯಾಟ್ರಿ ಇದೆ. ಚಾರ್ಜ್ ಇದೆಯಾ ಇಲ್ಲೋ ಅಂತ ನೋಡೋಕೆ ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಇದು ನೋಡಬಹುದು. ಸೊ Ronin ಅಂತ ಕೊಟ್ಟಿದ್ದಾರೆ. ಸೊ ತುಂಬಾ ಟೆಕ್ಸ್ಚರ್ ಗ್ರಿಪ್ ಕೊಟ್ಟಿದ್ದಾರೆ. ಸೊ ಗ್ರಿಪ್ ಇರೋ ತರ ಇದೆ. ಇಲ್ಲಿ ನಿಮ್ಗೆ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ. ಇದನ್ನ ಸೈಡ್ ಗಿಡೋಣ. ದೆನ್ ನೆಕ್ಸ್ಟ್ ಪೌಚ್ ಅಲ್ಲಿ ನಿಮಗೆ ಇದು ಪಾಕೆಟ್ಸ್ ಎಲ್ಲ ಎಲಾಸ್ಟಿಕ್ ಇರುತ್ತೆ. ಸೊ ನಿಮ್ಗೆ ಐಟಮ್ ಬಿದ್ದೋಗುತ್ತೆ ಅಂತ ಏನಿಲ್ಲ. ಇದು ಬೇಸ್ ಪ್ಲೇಟ್, ನಿಮ್ಗೆ ಕ್ಯಾಮ್ರಾಗ ಹಾಕಕ್ಕೆ ಬೇಸ್ ಪ್ಲೇಟ್. ಸೊ ನೋಡ್ಬೋದು. ಸೊ ಇದನ್ನು ಸೈಡ್ ಗಿಡೋಣ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಡಿವೈಸ್ ಇದೆ. ಇದನ್ನ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಇದನ್ನು ಸೈಡ್ ಗಿಡೋಣ. ಅದಾದ್ಮೇಲೆ ನಿಮ್ಗೆ ಟ್ರೈಪಾಡ್. ಈ ಟ್ರೈಪಾಡ್ದು ಒಂದು ಸ್ಪೆಷಾಲಿಟಿ ಇದೆ, ಅದು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಇದನ್ನು ಸೈಡ್ ಗಿಡೋಣ. ಅದಾದ್ಮೇಲೆ ನಿಮ್ಗೆ ಇದರಲ್ಲಿ ಬ್ರೀಫ್ ಕೇಸ್ ಹ್ಯಾಂಡಲ್ ಬರುತ್ತೆ. ಇದರಲ್ಲೇ ನಿಮಗೆ ಕಂಟ್ರೋಲ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ನೀವು ಸಪ್ರೇಟ್ ಕೇಬಲ್ ಹಾಕಿ ಕನೆಕ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಇದನ್ನು ಸೈಡ್ ಗಿಡೋಣ. ಅದಾದ್ಮೇಲೆ ಈ ಪೌಚಲ್ಲಿ ಏನೂ ಇಲ್ಲ, ಈ ಪೌಚಲ್ಲೂ ಏನೂ ಇಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಒಂದಷ್ಟು ಕೇಬಲ್ಸು ಆಕ್ಸೆಸರೀಸ್ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಸಮ್ ಸ್ಕ್ರೂಸ್ ಕೊಟ್ಟಿದ್ದಾರೆ ಬೇಸ್ ಪ್ಲೇಟ್ ಮೇಲೆ ಇದು ಮಾಡೋದಕ್ಕೆ ಅಂತ. ಆ್ಯಂಡ್ ಲೆನ್ಸ್ ಸಪೋರ್ಟ್ ಕೊಟ್ಟಿದ್ದಾರೆ. ದೆನ್ ಅಗೇನ್ ಇನ್ನೊಂದು ಟೈಪ್ ಸಿ ಟು ಟೈಪ್ ಸಿ ಎಲ್ ಕನೆಕ್ಟರ್ ಕೊಟ್ಟಿದ್ದಾರೆ ಕೇಬಲ್. ಸೊ ಇದಷ್ಟೇ. ದೆನ್ ವಾಟ್ ಎಲ್ಸ್. ಸೊ ಈ ಕಡೆ ಇದಿಷ್ಟು. ದೆನ್ ಈ ಕಡೆ ಅಗೇನ್ ನಿಮಗೆ ಇಲ್ಲೊಂದು ಜಿಪ್ಪರ್ ಪಾಕೆಟ್ ಇದೆ. ಸೊ ಜಿಪ್ಪರ್ ಪಾಕೆಟಲ್ಲಿ ನಿಮಗೆ ಯೂಸರ್ ಮ್ಯಾನ್ಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್, ಸ್ಟಿಕ್ಕರ್ಸು ಇವೆಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನು ಸೈಡ್ ಇಡೋಣ. ದೆನ್ ಅಗೇನ್ ಈ ಫೋಮ್ ತೆಗೆದ್ರೆ ನಮಗೆ ಮೈನ್ ಡಿವೈಸ್ ಇಲ್ಲಿದೆ. ಸೊ ಇಲ್ಲಿ ವೆಲ್ಕ್ರೋ ತೆಗೆದ್ರೆ ಇದು ಹೀಗೆ ಓಪನ್ ಆಗುತ್ತೆ. ಅದರ್ ದೆನ್ ದಟ್ ಇದರಲ್ಲೇನಿಲ್ಲ. ಸೊ ಇದನ್ನು ನಾವೇನು ಮಾಡೋಣ, ವಿಲ್ ಕೀಪ್ ಇಟ್ ಸೈಡ್. ಇದನ್ನು ಫಸ್ಟ್ ಸೈಡ್ಗಿಟ್ಟು ಇದನ್ನೆಲ್ಲ ವಿಲ್ ಕೀಪ್ ಇಟ್ ಬ್ಯಾಕ್ ಇನ್ ಟು ದಟ್ ಪೌಚ್. ಸೊ ಬ್ಯಾಗಲ್ಲಿ ಇಷ್ಟೇ. ಆ್ಯಂಡ್ ಬ್ಯಾಗನ್ನು ತುಂಬ ವೆಲ್ ಬಿಲ್ಟ್ ಇದೆ. ಬ್ಯಾಗ್ನ ಸೈಡ್ಗಿಡೋಣ. ಈಗ ಗಿಂಬಲ್ನ ಅಸೆಂಬಲ್ ಮಾಡೋಣ. ಓಕೆ, ಸೊ ಫಸ್ಟ್ ವಾಟ್ ವಿಲ್ ಡೂ ಇಸ್, ಗಿಂಬಲ್ನ ಬ್ಯಾಟ್ರಿಗೆ ಹಾಕೋಕ್ಕಿಂತ ಮುಂಚೆ ನೀವು ಟ್ರೈಪಾಡ್ನ ಮೌಂಟ್ ಮಾಡ್ಕೊಂಬಿಡಿ. ಯಾಕಂತಂದ್ರೆ ನೀವು ಟ್ರೈಪಾಡ್ನ ಆಮೇಲೆ ಮಾಡ್ತೀರಂತಂದ್ರೆ. ಸೊ ನಾನು ಟ್ರೈಪಾಡ್ದು ಸ್ಪೆಷಾಲಿಟಿ ಹೇಳಿದ್ನಲ್ಲ. ಸೊ ನೀವು ನೋಡಿ, ಒಂದು ಟ್ರೈಪಾಡ್ ತೆಗೆದ್ರೆ ಆಲ್ ತ್ರೀ ಲೆಗ್ಸ್ ಓಪನ್ ಆಗ್ತಾ ಇದೆ ಟ್ರೈಪಾಡ್. ಸೊ ಇದನ್ನು
ಹಿಂಗಿಡೋಣ. ದೆನ್ ಗಿಂಬಲ್ ತಗೊಂಡು ಸೊ ಇದನ್ನ ಓಕೆ ಹೀಗೆ. ಸೊ ಈ ಕನೆಕ್ಟರು ಆ್ಯಂಡ್ ಈ ಕನೆಕ್ಟರ್ ಎರಡು ಕನೆಕ್ಟ್ ಆಗಬೇಕು. ಹಾಕ್ಬಿಟ್ಟು ದೆನ್ ಇದು ಅನ್ಲಾಕ್ ಅಲ್ಲಿದೆ. ಓಕೆ, ಹಾಕಿದ ತಕ್ಷಣ ನಿಮಗೆ ಲಾಕ್ ಆಗಿಬಿಡುತ್ತೆ. ಓಕೆ, ಸೊ ದೆನ್ ನಿಮಗೆ ಇದನ್ನು ಈ ರೀತಿ ಹಾಕಬೇಕು. ಓಕೆ, ಗಿಂಬಲ್ ವರ್ಕ್ ಮಾಡಬೇಕಾದ್ರೆ ನಾನು ಇದರದ್ದು ಫೀಚರ್ಸ್ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಸೇಫ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ.